ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ. ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೃಷ್ಟಿ ಎಲ್ಲನೂ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಈ ಕಡೆ ನಾನು ಕೂಡ ಪೂಜೆ ಸಾಮಾನೆಲ್ಲನೂ ತೊಳ್ಕೊಟ್ಟಿದ್ದೀನಿ. ಸೊ ನೋಡಿ, ಎಲ್ಲ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೀನಿ. ಈಗ ಅವಳು ಕೂಡ ಎಲ್ಲ ಫೋಟೋ ಎಲ್ಲ ಒರೆಸ್ಬಿಟ್ಟು ಎಲ್ಲನೂ ಗಂಧ ಮತ್ತು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದಾಳೆ. ಮತ್ತು ಹಾಗೆ ನಮ್ಮನೆಯವರು ಮಾರ್ಕೆಟ್ಗೆ ಹೋಗಿದ್ದಾರೆ. ಹೂವು ಮತ್ತು ಹಣ್ಣು ಎಲ್ಲ ತೊಗೊಂಡು ಬರ್ತೀನಿ ಅಂತ. ಇವತ್ತು ಉಪವಾಸ. ನಾವು ಇದು ಮುದ್ದೆ ಮಾಡ್ತಾಯಿದ್ದೀನಿ. ಈ ಕಡೆ ನಾವು 4 ಜನ ಉಪವಾಸ ಇದ್ದೀವಿ. ನಾನು, ಸೃಷ್ಟಿ, ನಮ್ಮನೆಯವರು ಮತ್ತು ಹಾಗೆ ಪ್ರತಿ. ಇದು ಅಮ್ಮ ಅಪ್ಪನಿಗೆ ಅಡುಗೆ ಮಾಡ್ತಾ ಇರೋದು. ಅವ್ರಿಗೆ ಏಜ್ ಆಗಿರೋದ್ರಿಂದ ಅವ್ರು ಉಪವಾಸ ಇರೋದಕ್ಕೆ ಹೋಗಲ್ಲ, ಊಟ ಮಾಡ್ತಾರೋರು. ಅದಕ್ಕೆ ನಿನ್ನೆ ಬದನೆಕಾಯಿದು ಸಾಂಬಾರಿತ್ತು ನೋಡಿ. ನಿನ್ನೆ ಸಾಂಬಾರು ಮಾಡ್ತೀವಿ, ಅದಕ್ಕೆ ನೆನೆನೇ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ಸಾಂಬಾರು, ನೈಟ್ ಮಾಡಿದ್ದು. ಅದಕ್ಕೆ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಈ ಕಡೆ ತುಪ್ಪ ಇತ್ತು, ತುಪ್ಪನೂ ಕೂಡ ಕಾಸು ಎತ್ತಿಟ್ಟಿದ್ದೀನಿ. ಮತ್ತು ಅದು ಬೇರೆ ಅಪ್ಪನ ಕೂಡ ಅಪ್ಪನಿಗೆ ಇವಾಗ ಕಣ್ಣು ಆಪ್ರೇಷನ್ ಕೂಡ ಆಗಿದೆ. ಅದಕ್ಕೆ ಅವರು ಏನು ಉಪವಾಸ ಇರೋದಿಲ್ಲ, ಪ್ರತಿ ವರ್ಷವೂ ಅಷ್ಟೇನೆ. ಅವ್ರಿಗೇನಾದರೂ ಅಡುಗೆ ಮಾಡಿಕೊಡ್ತೀನಿ. ನಾವು ಮಾತ್ರ 4 ಜನನೂ ಉಪವಾಸ ಇರ್ತೀವಿ. ಮತ್ತು ಹಾಗೆಯೇ ಸಂಜೆ ಸಿದ್ಧಗಂಗಾ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೊತ್ತು ಬಿಡೋದು. ಅಲ್ಲೇ ಸಂಜೆ ನೈಟ್ ಊಟ ಮಾಡ್ತೀವಿ. ಬನ್ನಿ, ಇವತ್ತಿನ ಹಬ್ಬನ ನಾವು ಹೇಗೆ ಆಚರಿಸ್ತೀವಿ, ಹೇಗಿರುತ್ತೆ ಈ ದಿನ. ಮತ್ತು ಹಾಗೆ ಮಠಕ್ಕೂ ಹೋಗ್ತೀನಿ. ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೀಡಿಯೋಗಳನ್ನೆಲ್ಲ ಮಾಡ್ಕೊಳ್ತೀವಿ. ಸೊ ಇವಾಗ ಪೂಜೆ ಮಾಡೋಣ. ಈ ಕಡೆ ನಾನು ಮುದ್ದೆ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ತಾನೇ ನಮ್ಮ ಮನೆಯವ್ರು ಬಂದಮೇಲೆ ಸ್ವಲ್ಪ ಎಲ್ಲ ಫ್ರೂಟ್ಸ್ಗಳು ತೊಗೊಂಡು ಬಂದಿದ್ದಾರೆ. ಪಪ್ಪಾಯ, ಕಲ್ಲಂಗಡಿ ಹಣ್ಣು, ಮತ್ತು ಹಾಗೆ ಕಿತ್ತಳೆ ಹಣ್ಣು, ದ್ರಾಕ್ಷಿ, ಆಪಲ್ಲು, ಇವು ಸ್ವಲ್ಪ ದೊಡ್ಡವು ತಂದಿದ್ದಾರೆ. ಇಷ್ಟು ಫ್ರೂಟ್ಸ್ ತೊಗೊಂಡು ಬಂದಿದ್ದಾರೆ. ಜೊತೆಗೆ ಈ ಕಡೆ ಹೂವು ಕೂಡ ತೊಗೊಂಡು ಬಂದಿದ್ದಾರೆ. ಹೂವು ಮುದ್ದೆ ಮಾಡಿಬಿಟ್ಟು ಅಪ್ಪನಿಗೆ ಊಟಕ್ಕೆ ಇಕ್ಕೊಟ್ಟೆ. ಈ ಕಡೆ ಕಡಲೆ ಬೀಜ ಹುರಿತಾ ಇದ್ದೀನಿ, ಟೊಮಟ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಈ ಕಡೆ ಕಡಲೆ ಬೀಜ ಹುರಿತಾ ಇದ್ದೀನಿ, ತಂಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು. ಅವಳು ಪೂಜೆಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ತಂಬಿಟ್ಟು ರೆಡಿ ಮಾಡಿಬಿಡ್ತೀನಿ. ದೇವ್ರಿಗೆ ನೈವೇದ್ಯ ಇಡಬೇಕಲ್ವ, ಅದಕ್ಕೆ ಪ್ರತಿ ಸತಿ ಅಮ್ಮ ಗಟ್ಟಿ ಪಾಕ ತೆಗೆದ್ಬಿಟ್ಟು ಹುರಿದ ಅಕ್ಕಿದು ಮಾಡ್ತಾಯಿದ್ರು. ನಾನು ಈ ಸಲ ಬೇಡ ಅಂದ್ಬಿಟ್ಟು ಮಾಮೂಲಿ ಕಡಲೆ ಬೀಜದ್ದೇನೆ ತಂಬಿಟ್ಟು ಮಾಡ್ತಾಯಿದ್ದೀನಿ. ಅದು ಮಾಡಿದ್ರೆ ನಮ್ಮ ಮನೆಗೆ ಯಾರೂ ತಿನ್ನೋದೇ ಇಲ್ಲ. ಅವಾಗ ಒಂದು ಜಸ್ಟ್ ಅವತ್ತಿನ ದಿವಸ ಇಲ್ಲದ್ರೆ ತಿರುಗಿ ಒಂದು 2 ದಿನ ಅಷ್ಟೇ, ಆಮೇಲೆ ತಿನ್ನೋದೇ ಇಲ್ಲ. ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಅಮ್ಮನಿಗೆ ಹೇಳಿದೆ, ಅದೇನು ಮಾಡೋದೇ ಬೇಡ, ಕಡಲೆ ಬೀಜದ್ದು ತಂಬಿಟ್ಟು ಮಾಡಿ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಮತ್ತು ಹಾಗೆಯೇ ಕಡಲೆ ಅಷ್ಟೇ, ಇನ್ನೇನಿಲ್ಲ. ಎಳ್ಳು ಬೆಲ್ಲ ಹಾಕ್ಬಿಟ್ಟು ಮಾಡ್ತಿದ್ದೀನಿ. ಈ ತಂಬಿಟ್ಟಾದರೆ 2 ದಿನ ತಿಂದ್ಬಿಟ್ಟು ಹಂಗೆ ಖಾಲಿ ಮಾಡ್ಬೋದು. ಅದನ್ನು ಸ್ವಲ್ಪನೇ ಮಾಡ್ತಾಯಿರೋದು, ಜಾಸ್ತಿ ಏನಿಲ್ಲ. ಒಂದು ಅರ್ಧ kg ಕಡಲೆ ಬೀಜ ಹಾಕಿದ್ದೀನಿ. ಇದು ಊರಿಂದ ಕಡಲೆಕಾಯಿ ತೊಗೊಂಡು ಬಂದಿದ್ರಲ್ಲ ನಮ್ಮ ಚಿಕ್ಕಪ್ಪರು, ಅದನ್ನು ಮನೆಯೆಲ್ಲ ಸುಳಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಕಡಲೆ ಬೀಜ. ಸೊ ಫ್ರೆಂಡ್ಸ್, ಇವಾಗ ತಾನೇ ನೋಡಿ ಕಡಲೆ ಬೀಜ, ಕಡಲೆ ಮತ್ತು ಎಲ್ಲನೂ ಬಿಳಿ ಎಳ್ಳು ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇ ಬೆಲ್ಲಕ್ಕೆ ಪಾಕಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಸುಮ್ಮನೆ ಜಸ್ಟ್ ಕರಗಿದ್ರೆ ಸಾಕು, ಪಾಕ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹೊರಗೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅದು ಬೆಲ್ಲ ಎಲ್ಲ ಕರಗಿದ್ದಾದರೆ ಇದಕ್ಕೆ ಹಾಕ್ಬಿಟ್ಟು ಉಂಡೆ ಕಟ್ಟೋದು ಅಷ್ಟೇನೆ. ಈ ಕಡೆ ಸೃಷ್ಟಿ ಕೂಡ ಆಗಲೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಇನ್ನೇನಾಗುತ್ತೆ, ನಾವು ನಮ್ಮ ಮನೆಯವರು ಮತ್ತು ಹಾಗೆ ಪ್ರತಿಯೊಬ್ಬರು ಕೂಡ ಸ್ನಾನ ಮಾಡ್ತಾ ಇದ್ದಾರೆ. ಇನ್ನೇನು ಅವರು ಕೂಡ ಬರ್ತಾರೆ. ಅಷ್ಟೊತ್ತಿಗೆ ಎಲ್ಲ ಮುಗಿದ್ರೆ ಎಲ್ಲ ಒಟ್ಟಿಗೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು. ಸೊ ಫ್ರೆಂಡ್ಸ್ ನೋಡಿ, ಇವಾಗ ನಾನು ತಂಬಿಟ್ಟನ್ನ ಕಟ್ತಾ ಇದ್ದೀನಿ. ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಹಾಗೆ ಮತ್ತು ಬಿಳಿ ಎಳ್ಳು, ಜೊತೆಗೆ ಇವಾಗ ಬೆಲ್ಲದ್ದು ಪಾಕ ಮಾಡ್ಕೊಂಡಿಲ್ಲ, ಜಸ್ಟ್ ಸುಮ್ಮನೆ ಕರಗಿಸ್ಕೊಂಡಿರೋದು ಅಷ್ಟೇ. ನೆನೇನಿದು ಅಕ್ಕಿ ಅದೆಲ್ಲ ಏನು ಹಾಕಿಲ್ಲ ನಾನು. ಇನ್ನೇನು ಟೊಮಟೊ ಒಂದಾದರೆ ದೀಪ ಹಚ್ಚದೆ. ಸೃಷ್ಟಿ ಎಲ್ಲ ಆಗಲೇ ರೆಡಿ ಮಾಡಿದ್ದಾಳೆ, ಆಲ್ಮೋಸ್ಟ್ ಆಯಿತು.
ಚೆನ್ನಾಗಿರುತ್ತೆ. ಹೋದ ವರ್ಷ ಹುರ್ದಕ್ಕಿದ್ದು ಮಾಡಿದ್ದಿದ್ದು, ಈ ಸಲ ಇದನ್ನು ಮಾಡಿರೋದು. ಫ್ರೆಂಡ್ಸ್, ಫೈನಲಿ ನೋಡಿ ಪೂಜೆ ಎಲ್ಲ ಮುಗೀತು. ಈಗ ಜಸ್ಟ್ ಪೂಜೆ ಆಯಿತು. ಪೂಜೆ ಎಲ್ಲ ಆಗೋದ್ಮೇಲೆ ಈಗ ತುಂಬಿಟ್ಟು ತಿನ್ನೋಣ ಅಂತಂದ್ಬಿಟ್ಟು ತಿಂತಾಯಿದ್ದೀವಿ. ಎಲ್ಲರೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಈಗ ತಾನೇ ಸಂಜೆ ಪೂಜೆ ಕೂಡ ಆಯಿತು. ಈಗ ಎಲ್ಲರೂ ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀವಿ.
ಪರಮ ಪೂಜನೆ ಮಾರ್ಗದರ್ಶನೀಯ ಮೂರ್ತಿ ಶ್ರೀರಾಮನ ಇಷ್ಟ ದೇವರು ಆರಾಧ್ಯ ದೇವರು ಯಾರು ಗೊತ್ತು? ರಾವಣನನ್ನು ಸಂಹಾರ ಮಾಡುವ ಈ ಅಗಾಧ ಶಕ್ತಿಯನ್ನು ರಾಮನು ಎಲ್ಲಿಂದ ಪಡೆದನು ಗೊತ್ತು? ನೋಡಿ. मेरे आराध्य देव भगवान शिव समस्त आपदाओं को हरने वाले उनकी असीम अनुकंपा से संसार के सकल दुष्कर कार्य सफल हो जाए। मुझे प्रेरणा हुई है कि उन पर 100 योजन की सेतु का निर्माण कार्य सफलता से पूर्ण हो गया है। ఇక్కడ షో చేయడం అనుకుంటా. ఇక్కడ అభిషేకం కూడా అలౌడ్ ఉంది. ఎందుకు నీ శ్వాసన స్టేజ్ ఇగ్గిపోయేటట్టుగా ఉంది. ನಾವು ಪ್ರತಿ ವರ್ಷ ಅಷ್ಟೇ ಶಿವರಾತ್ರಿ ಹಬ್ಬದ ದಿವಸನೇ ಬೆಳಗ್ಗೆಯಿಂದ ಒಂದೊತ್ತಿದ್ದು ಈಗ ಅಲ್ಲಿ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಆಮೇಲಿಂದ ಎಕ್ಸಿಬಿಷನ್ನು ಮತ್ತು ಗದ್ಗೆ ಎಲ್ಲನೂ ನೋಡಿಕೊಂಡು ಬರ್ತೀವಿ.
ಬನ್ನಿ ಇವತ್ತು ಹೇಗೆ ಮಠದಲ್ಲಿ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ, ಯಾವ್ಯಾವುದು ರಥೋತ್ಸವಗಳಿದ್ದಾವೆ ಅನ್ನೋದನ್ನು ನೋಡೋಣ. ಮೊನ್ನೆ 17ನೇ ತಾರೀಕಿಂದಲೂ ಸಿದ್ಧಗಂಗಾ ಮಠದಲ್ಲಿ ಜಾತ್ರೆಗಳು ನಡೀತಾ ಇದೆ. ನಾವು ಹೋಗಿರಲಿಲ್ಲ, ಇವಾಗ ಹೋಗ್ತಾ ಇದ್ದೀವಿ. ಏಕೆಂದರೆ ಹುಡುಗರಿಗೆಲ್ಲ ಎಕ್ಸಾಮ್ ಇತ್ತಲ್ವ, ಹಾಗಾಗಿ ನಾವು ಮಠಕ್ಕೆ ಹೋಗಿರಲಿಲ್ಲ. ಇನ್ನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. 17ನೇ ತಾರೀಕು ಸ್ಟಾರ್ಟ್ ಆಗಿರೋದು, ಇವತ್ತು ಹೋಗ್ತಾ ಇದ್ದೀವಿ. ನಾಳೆ ತೇರಿರುತ್ತೆ, ಹಬ್ಬ ತಿರುಗಿ ದಿವಸನೇ ತೇರು. ನೋಡೋಣ, ಆದರೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ. ನಮ್ಮ ಮನೇಲಿ ಕೂಡ ಎಕ್ಸಾಮ್ ಇದೆ, ಅವ್ರು ಹೋಗಬೇಕು, ಡ್ಯೂಟಿಗೆ ಹೋಗಬೇಕು ಅಂತ ಇದ್ದಾರೆ. ನೋಡೋದು ಆದರೆ ಮಠಕ್ಕೆ ಹೋಗಿ ಬರೋದು ನಾಳೆ ಜಾತ್ರೆಗೆ. ಈಗ ಗದ್ದಿಗೆ ನೋಡಿಕೊಂಡು ಊಟ ಮಾಡಿಕೊಂಡು ಹಾಗೇ ಜೊತೆಗೆ ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ಬರೋಣ. ಬನ್ನಿ.
ಆಧುನಿಕ ಯುಗದಲ್ಲಿ ನವಜಾತ ಶಿಶು ಮತ್ತು ಚಿಕ್ಕ ಮಕ್ಕಳು ಹೆಚ್ಚಿನ ನೈಟು ಎಲ್ಲ ಊಟ ಮಾಡಿಕೊಂಡು ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ಮನೆಗೆ ಹೋಗಿ ನೆಕ್ಸ್ಟ್ ಡೇ ಲಾಗಿದ್ದು. ಸೊ ಅವತ್ತಿನ ದಿವಸ ತೇರಿರುತ್ತೆ, ಮಧ್ಯಾಹ್ನ ತೇರು ಒಂದು 12:30 1 ಗಂಟೆ ಹಂಗೆಲ್ಲ ತೇರು ಹಿಡಿತಾರೆ. ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವು. ಹೇಗಿದ್ದರೂ ರಜಾ ಇತ್ತಲ್ವ, ಹಾಗಾಗಿ ಹುಡುಗರನ್ನು ಕೂಡ ಕರ್ಕೊಂಡು ತೇರು ನೋಡೋದಕ್ಕೆ ಅಂತೇಳಿ ಬಂದಿದ್ವು. ಇವಾಗ ತೇರೆಲ್ಲ ನೋಡಿಕೊಂಡು ಹಾಗೆಯೇ ಪ್ರಸಾದದ ವ್ಯವಸ್ಥೆ ಕೂಡ ಇದೆ, ಹಾಗೆಯೇ ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ಆಗ್ತೀವಿ.
ಕುಡಿಬೇಕದು ಮುಂದಕ್ಕೆ ಹೋಗ ಇನ್ನ ದೂರದಿಂದ ಎಸಬೇಕು ಇನ್ನ ಮೇಲೆ ಎಲ್ಲ ಉಟ್ಕೊಂಡು ಹೋದ್ರು ಎಲ್ಲನೂ ತೇರೆಲ್ಲ ನೋಡಿಕೊಂಡು ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಆಗಲೇ ಟೈಮ್ ಬಂದು 1:30-2 ಗಂಟೆ ಆಗ್ತಾ ಇದೆ. ಆಯಿತು ಮಗಳು. ಸ್ವಲ್ಪ ಇಡಪ್ಪ. ಫ್ರೆಂಡ್ಸ್, ಮಧ್ಯಾಹ್ನ ಬಂದಿದ್ವಲ್ಲ ತೇರು ಎಳೆಯೋದನ್ನು ನೋಡೋದಕ್ಕೆ ಅಂದ್ಬಿಟ್ಟು, ಸೊ ಅದೆಲ್ಲ ತೇರು ಎಳೆಯೋದೆಲ್ಲ ನೋಡಿಕೊಂಡು ಹಾಗೆ ಊಟ ಮಾಡ್ಕೊಂಡು ಮನೆಗೆ ಹೋಗಿದ್ವು. ಇವಾಗ ನೈಟ್ ಕೂಡ ಬಂದಿದ್ದೀವಿ. ನೈಟ್ ಕೂಡ ತೇರು ಎಳೆಯುತ್ತಾರೆ. ಒಂದು 7-7:30 ಅಷ್ಟೊತ್ತಿಗೆ ನೈಟ್ ತೇರು ಕೂಡ ಇರುತ್ತೆ. ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಮ್ಮ ಅಂತಂದ್ಬಿಟ್ಟು ಬಂದಿದ್ವು. ಇವಾಗ 7:30 ಆಗಿದೆ ಸಮಯ ಕೂಡ. ಹಾಗೆ ಇವಾಗ ತೇರನ್ನ ಕೂಡ ಎಳೀತಾ ಇದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಹಾಗೇ ಸ್ವಲ್ಪ ಎಲ್ಲ ಫೋಟೋಸ್ ಥರ ತೊಗೊಳ್ತಾ ಇದ್ವು.
ಎಡವಡಕಟ್ಟೆ ಹಿರಿಯಮ್ಮನವರು ರಚನೆ ಮಾಡಿರುವ ಒಂದು ಪ್ರಸ್ತುತಿ ಮುಂದೆ ಮೂಡಿ ಬಂದಿದೆ. ಹಾಗೆ ಇನ್ನೇನೆಲ್ಲ ನಾನು ನೈಟ್ ತೇರು ನೋಡಿಕೊಂಡು ಊಟಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ವು. ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಮತ್ತು ಹಾಗೆ ನಮ್ಮ ಅತ್ತೆ ಸಿಕ್ಕಿದ್ರು. ಅವರು ಕೂಡ ತೇರು ನೋಡೋದಕ್ಕೆ ಅಂತೇಳಿ ಬಂದಿದ್ದರು. ಮತ್ತು ಹೋದ ವರ್ಷ ಎಲ್ಲ ನಮ್ಮ ಹುಡುಗರೆಲ್ಲ ಬಂದಿದ್ದರು, ನಮ್ಮ ವಿದ್ಯಾ, ನಮ್ಮ ರಮ್ಯಾ ಅವರೆಲ್ಲರೂ ಸಿಕ್ಕಿದ್ರು. ಅವರು ಕೂಡ ಎಲ್ಲ ತೇರು ನೋಡೋದಕ್ಕೆ ಅಂತೇಳಿ ಬಂದಿದ್ರಲ್ವ. ಆವಾಗ ಈ ಸತಿ ಇವರಿಬ್ಬರೇ ಬಂದಿದ್ರು, ಯಾಕೆ ಅವ್ರು ಯಾರೂ ಬಂದಿಲ್ಲ ಅಂತ ಕೇಳ್ತಾ ಇದ್ದೆ. ಇಲ್ಲ ಬರೋದಕ್ಕಾಗಲಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಾಗೆಯೇ ಇವಾಗ ತೇರು ಎಳೆದ್ಬಿಟ್ಟು ತೊಗೊಂಡೋಗಿ ಅಲ್ಲಿ ಬಿಡ್ತಾರೆ. ಅಲ್ಲಿಂದ ಆಮೇಲೆ ಸಿದ್ಧಲಿಂಗೇಶ್ವರ ಸ್ವಾಮಿನ ಮತ್ತೆ ಕರ್ಕೊಂಡು ಗರ್ಭಗುಡಿಯಲ್ಲಿ ಇಡ್ತಾರೆ. ಸೊ ಅದನ್ನು ಕೂಡ ನಾನು ತೇರು ಬರ್ತಿತ್ತಲ್ವ, ಹಾಗೆ ಅದನ್ನು ಕೂಡ ಕ್ಯಾಚ್ ಮಾಡಿಕೊಂಡು ಮತ್ತು ಹಾಗೆಯೇ ಇನ್ನೇನು ಮನೆಗೆ ಹೊರಡೋಣ ಅಂತಂದ್ಬಿಟ್ಟು ಬರಬೇಕಾದ್ರೆ ನಮ್ಮ ಹುಡುಗರು ಐಸ್ ಕ್ರೀಮ್ ಬೇಕು ಅಂತಂದರು. ಸರಿ ತೊಗೊಳ್ತೀನಿ ಅಂತಂದ್ಬಿಟ್ಟು ಅಲ್ಲೇ ಹಾಗೆ ಐಸ್ ಕ್ರೀಮ್ ತೊಗೊಳ್ತಾಯಿದ್ರು. ಮತ್ತು ಹಾಗೆ ನಮ್ಮ ಚಿಕ್ಕಮ್ಮವ್ರು ನಾವಿನ್ನು ನಿಮಗೆ ಹೊರಡ್ತೀವಿ, ನೀವು ಹೊರಡ್ರಿ ಅಂತಂದರು. ಸರಿ ಅಂತಂದ್ಬಿಟ್ಟು ಅವ್ರನ್ನ ಆ ಕಡೆ ಕಳಿಸ್ಕೊಟ್ಟು ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.